ಧೀರ ಸಾಮ್ರಾಟ್ ಇನ್ಫ್ಯಾಕ್ಟ್ ಇದು ಡೆಡ್ ವೋಲ್ಡ್ ಡೈ ಅಂತ ಹೇಳಿ ಒಂದು ಕ್ಯಾಪ್ಷನ್ ಇದೆ. ಅಂದ್ರೆ ದ ಟೇಲ್ ಆಫ್ ಒಂದಗುಡಿ ಅಂತ. ಟೇಲ್ ಆಫ್ ಒಂದಗುಡಿ ಅಂತಂದ್ರೆ ಒಂದು ವಿಚಾರನ ಇಟ್ಕೊಂಡು ಈ ಶೋಷಿತರ ಪರವಾಗಿ ಅಂದ್ರೆ ಒಂದು ಯಾವುದೋ ಒಂದು ವಿಚಾರಕ್ಕೆ ಒಂದು ರೀತಿ ಸಿಗಾಕೊಂಡಾಗ ಯಾವೆಲ್ಲ ರೀತಿಯ ಒಂದು ಸಂಕಷ್ಟನ ಎದುರಿಸ್ತಾನೆ. ಮತ್ತೆ ಒಂದು ಟ್ರಯಾಂಗಲ್ ವೇಲಿ ಒಂದು ಕಥೆನ ಹೇಳಕ್ ಹೊರಟಿದ್ದೀವಿ. ಟ್ರೈಲರ್ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಯಾವ ಜಾನರ್ ಹೋಗ್ತಿದೆ ಅಂತ. ಬಟ್ ಇದು ಥ್ರಿಲ್ಲರ್ ಸಬ್ಜೆಕ್ಟ್ ಟೋಟಲಿ. ಆಲ್ಮೋಸ್ಟ್ ಒಂದು 45 ಡೇಸ್ ಶೂಟ್ ಮಾಡಿದ್ದೀವಿ. ಹಿರಿಯ ಕಲಾವಿದರು ದೊಡ್ಡ ಇದ್ದಾರೆ ನಮ್ಮ ಚಿತ್ರದಲ್ಲಿ. ಶೋಭಾ ಸರ್ ಆಕ್ಟ್ ಮಾಡಿದ್ದಾರೆ, ಮನ್ಮೋಹನ್ ಸರ್ ಆಕ್ಟ್ ಮಾಡಿದ್ದಾರೆ, ರಮೇಶ್ ಭಟ್ ಸರ್ ಇದ್ದಾರೆ, ಅಂಡ್ ಮಂಡ್ಯ ಚಂದ್ರ ಸರ್, ಬಾಲರಾಜ್ ಸರ್ ಅವರಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಬರಕ್ ಆಗಿಲ್ಲ ಅವರಿಗೆ, ಜ್ಯೋತಿ ಮೇಡಮ್ ಇದ್ದಾರೆ. ಸೊ ಆ ತರ ಹಿರಿಯ ಕಲಾವಿದರ ಒಂದು ದೊಡ್ಡ ಬಳಗನೇ ಇದೆ. ಆ ಒಂದು ಸ್ಟ್ರೆಂತೆ ಧೀರ ಸಾಮ್ರಾಟ್. ಜೊತೆಗೆ ನಮ್ಮ ಚಿತ್ರದ ನಿರ್ಮಾಪಕರು ಹೇಳಲೇಬೇಕು, ತಂಗಿ ಪ್ರೊಡಕ್ಷನ್ ಹೌಸ್ ಅಂತ ಸಿನಿಮಾ ನಾವು ನಿರ್ಮಾಣ ಮಾಡ್ತಿರೋದು. ನಿರ್ಮಾಪಕರಾದಂತಹ ಗುರು ಬಂಡಿಯವರು ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಸೊ ನಮ್ಮ ಜನ ಯಾವ ತರ ಅಂತಂದ್ರೆ ಸಾಕಷ್ಟು ಏರುಪೇರುಗಳು ಇದ್ದೇ ಇರುತ್ತೆ, ಅಡೆತಡೆಗಳು ಇದ್ದೇ ಇರುತ್ತೆ. ಅವನ್ನೆಲ್ಲ ಮೆಟ್ಟು ನಿಂತು ಒಂದು ಸಿನಿಮಾ ಅಂತ ಮಾಡಬೇಕು ಅನ್ನೋದಾಗ ಅದಕ್ಕೆ ಆ ಡೆಡಿಕೇಶನ್ ಅವ್ರ ವಿಜಯಗಳು ಮಾತ್ರ ಸಾಧ್ಯ ಅನ್ಸುತ್ತೆ. ಸೊ ಎಲ್ಲರೂ ಅದು ಇದ್ದೇ ಇರುತ್ತೆ. ಬಟ್ ಬಿಟ್ಕೊಡದೆ ಏನೇ ಒಂದು ಬೇರೆ ಒಂದು ಆಬ್ಸ್ಟಿಕಲ್ಸ್ ಇದ್ರೂ ಕೂಡ ಒಂದು ದಾಟಿ ಬರುವಂತ ಒಂದು ಟೀಮ್ನ ಒಂದು ವಿಷನ್ ಆಗಿರುತ್ತೆ. ಧೀರ ಸಾಮ್ರಾಟ್ ಸಿನಿಮಾಗೆ ಒಳ್ಳೆಯದಾಗಿ ಬೆಸ್ಟ್ ಆಫ್ ಲಕ್. ಟ್ರೈಲರ್ ಲಾಂಚ್. ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ. ಸಿನಿಮಾ ಅಭಿಮಾನಿಯಾಗಿ, ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ. ಬಹಳ ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಿದೆ. 2ನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ತುಂಬಾ ಕ್ಯೂರಿಯಾಸಿಟಿ ಇದೆ ಟ್ರೈಲರ್. ಧೀರ ಸಾಮ್ರಾಟ್ ಈ ಒಂದು ತುಣಿಕೆ ನಾನು ಬಹಳ ಕಾತರದಿಂದ ಕಾಯ್ತಾ ಇದ್ದೆ. ನಿರ್ದೇಶಕರಿಗೂ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ. ಯಾವಾಗ ಸರ್ ಯಾವಾಗ ತೋರಿಸ್ತೀವಿ ಒಂದು ಕ್ಲಿಪ್ಪಿಂಗ್ಸ್ ಏನಾದ್ರು ಅಂತ. ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ದು. ಆದ್ರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದು ರೀತಿ ಖುಷಿಕರ ಸಂಗತಿ. ಆಮೇಲೆ ಚೇತನ್ ಸರ್ 2 ಸಾಂಗ್ ಬರೆದಿರೋದು. ಆಗ್ಲೇ ನೀವು ಕೇಳ್ದಂಗೆ ಒಂದು ಸಿನಿಮಾ 1 ಸಾಂಗ್ ಬರೀತಾರೆ, ಬಟ್ ಅವ್ರ ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗ್ ಬಹಳ ಅದ್ಭುತವಾಗಿದೆ. ಸಾಂಗು ಕೂಡ ನೋಡಿದ್ದೀನಿ. ಕ್ಯಾರೆಕ್ಟರ್ ರಿವೀಲ್ ಮಾಡೋ ಹಾಗಿಲ್ಲ, ಆಮೇಲೆ ಕಥೆನೂ ರಿವೀಲ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಅಲ್ಲ ಏನು ಅನ್ನೋದು ಅಂದ್ರೆ ಕ್ಯಾರೆಕ್ಟರ್ ರಿವೀಲ್ ಆಗಿದೆ, ಬಟ್ ಕಥೆಯಲ್ಲಿ ಏನು ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ. ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಯಾಕಂದ್ರೆ ಎಲ್ಲರದು ಹಾಗೆ ಇದೆ. ಯತಿ ಸರ್ದು ಹೇಗೆ ರಿವೀಲ್ ಮಾಡೋಂಗಿಲ್ಲ ಅಂದ್ರೆ ರಿವೀಲ್ ಆಗಿದೆ ವಿಜುವಲಿ, ಬಟ್ ಯಾವ ರೀತಿ ಪಾತ್ರ ಅನ್ನೋದು ಯಾವುದು ಒಂಥರ ಚೈನ್ ಲಿಂಕೇನೆ. ಇಬ್ರು ಕಾಪೆ, ಬಟ್ ಅವ್ರ ಪಾತ್ರ ಒಂದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ, ತೂಕದಲ್ಲಿದೆ. ಹಾಗಾಗಿ ಅದು ಸ್ಕ್ರೀನ್ ಮೇಲೆ ನೋಡೋದು ಅಲ್ವಾ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ನನ್ನ ಡಬ್ಬಿಂಗ್ ಪೋರ್ಷನ್ ಅಷ್ಟೇ ನಾನು ನೋಡಿದೆ. ಅಲ್ಲೂ ಕೇಳ್ತಾ ಇದೆ ಒಂಚೂರು ತೋರಿಸಿ, ಇನ್ನೊಂದು ಇದಾದ್ಮೇಲೆ ಒಂದು ಸೀನ್ ತೋರಿಸಿ, ಚೂರು ಮುಂದೆ ತೋರಿಸಿ ಅಂತ. ಇಲ್ಲ ಸರ್ ನಿಮ್ಗೆ ಏನಿದೆ ಥಿಯೇಟ್ರಲ್ಲೇ ತೋರಿಸ್ತೀನಿ ಅಂತ. ನಿಜವಾಗ್ಲೂ ಆ ಕ್ಯೂರಿಯಾಸಿಟಿ ಇದೆ ನನ್ಗೂ ಕೂಡ. ಆ ಡೈರೆಕ್ಟರ್ಗಳು ಕೂಡ ಅದೇ ರೀತಿ ಬಳಸ್ಕೊಬೇಕು. ಸುಮ್ಮನೆ ನಾವು ಕೇಳಿದ ತಕ್ಷಣ ಬನ್ನಿ ತೋರಿಸ್ಬಿಡ್ತೀನಿ ಅನ್ನೋ ಥರ ಅಲ್ಲ. ಆ ಒಂದು ಕ್ಯೂರಿಯಾಸಿಟಿ ಇದ್ರೇನೆ ಚಂದ. ಪ್ರತಿಯೊಂದು ಕಲಾವಿದರು ಕೂಡ ಅವರ ಒಂದು ಪ್ರಾಮುಖ್ಯತೆ ಇದೆ. ಬಟ್ ನಾನು ನೋಡ್ತಾ ಇದ್ರೆ ನನ್ಗೆ ಖುಷಿ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ಸ್ಲಿಮ್ ಇದ್ದೆ. ಯಾವ್ದೋ ಒಂದು ಮಲಯಾಳಂ ಸಿನಿಮಾ ಮಾಡೋದಕ್ಕೆ ವೆಯ್ಟ್ ಪುಟ್ ಆನ್ ಬೇಕು ಅಂದ್ರು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ಗೆ. ಹಾಗಾಗಿ ದಪ್ಪ ಆಗಿ ಚೂರು ಕರೆಸ್ಕೊಂತ ಇದ್ದೀನಿ ಈಗ. ಬಟ್ ಆ ಗೆಟಪ್ಗೆ ತಗೊಳ್ಳೋದಕ್ಕೆ ಇನ್ನೂ ಬೇಕು, ಇನ್ನೊಂದು 6 months ಬೇಕು. ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಳ್ಳೆದಾಗ್ಲಿ ಪವನ್ ಸರ್. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಗುರು ಸರ್ ಅಷ್ಟೇ, ಅವ್ರಿಗೂ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಯಾವಾಗ ಅಂತ. ಅದೊಂದು ಇರುತ್ತಲ್ಲ, ಯಾಕಂದ್ರೆ ಒಂದು ಪ್ರೀತಿಯಿಂದ ಮಾಡಿರ್ತೀವಿ, ಏನೋ ಒಂದು ಖುಷಿ ಇರುತ್ತೆ ಆ ಸಿನಿಮಾದಲ್ಲಿ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಈಗ ಒಂದು ಚಿಕ್ಕದ್ರಲ್ಲಿ ಮುಗಿದಿದೆ. ಇನ್ನು ಸಿನಿಮಾ ನೋಡಾದ್ಮೇಲೆ ಪೂರ್ತಿಯಾಗಿ ಅದೊಂದು ಒಳ್ಳೇದಾಗ್ಲಿ ಅಂತ ಅಷ್ಟೇ. ಥ್ಯಾಂಕ್ ಯು ಎಲ್ಲ ಟೀಮ್ಗೆ. ನಾನು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿ ಸಿನಿಮಾದ ಸದಸ್ಯನಾಗಿರೋದ್ರಿಂದ ಮೊಟ್ಟ ಮೊದಲಿಗೆ ತಡ ಆಗಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದಂತಹ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ಹಾಗೂ ಇವತ್ತಿನ ಈ ಟ್ರೈಲರ್ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಪ್ರಸಿದ್ಧ ನಿರ್ದೇಶಕ ಚೇತನ್ ಅವರಿಗೆ ತಂಡದ ಪರವಾಗಿ ಮತ್ತೊಮ್ಮೆ
ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಉದಯದಲ್ಲಿ ನ್ಯೂಸ್ ರೀಡರ್ ಆಗಿದ್ದಾಗ ನಮ್ಮ ಪವನ್ ನಲ್ಲಿ ಆಂಕರ್ ಆಗಿದ್ರು. ಅವತ್ತಿಂದ ಪವನ್ ನಾನು ನೋಡ್ತಾ ಇದ್ದೀನಿ. ಬಹಳ ಅಂದ್ರೆ ಬಹಳ ಕಷ್ಟಪಟ್ಟು ತುಂಬಾ ಕಮಿಟ್ಮೆಂಟ್ ಅಲ್ಲಿ ಸುಮಾರು ಒಂದು 2 ವರ್ಷಗಳು ಆಗಿದೆ ಈ ಪ್ರಾಜೆಕ್ಟ್. ಅವರು ಎಲ್ಲೂ ಅವರು ಹತಾಶರಾಗಿಲ್ಲ. ಆ 2 years ಅಲ್ಲಿ ಅದೇ ಜೋಶನ್ನ ಇಟ್ಕೊಂಡು ಈ ಸಿನಿಮಾಗೆ ತುಂಬಾ ತೊಡಗಿಸ್ಕೊಂಡು ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಬೇಕಾದ ಎಲ್ಲ ಸಂಪನ್ಮೂಲ ನಮ್ಮ ಗುರು ಬಂಡಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಇವರ ಪ್ರಯತ್ನ ನಿಜವಾಗ್ಲೂ ಅದು ಯಶ ಕಾಣಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಹಾರೈಕೆ. ಹಾಗಾಗಿ ತುಂಬಾ ಕಷ್ಟಪಟ್ಟು ಮಾಡಿರೋದ್ರಿಂದ ಪವನ್ಗೆ ಮತ್ತೆ ಒಬ್ಬ ತಂತ್ರಜ್ಞನಾಗಿ ಒಬ್ಬ ನಿರ್ದೇಶಕನಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಛಾತಿ ಆ ಹುಡುಗನಿಗೆ ಇರುವುದರಿಂದ ನಮ್ಮ ಚಿತ್ರೋದ್ಯಮಕ್ಕೆ ನಿಜವಾಗ್ಲೂ ಒಂದು ಕೊಡುಗೆ ಆಗ್ತಾನೆ, ತುಂಬಾ ಒಳ್ಳೆ ಟೆಕ್ನಿಷಿಯನ್ ಆಗ್ತಾನೆ ಅನ್ನೋ ಒಂದು ಭರವಸೆ ಇರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಂಸ್ಥೆಗೆ ನಮ್ಮ ಗುರು ಅವರಿಗೆ ಈಗಾಗಲೇ ಈ ಪಿಕ್ಚರ್ ಮುಗಿದು ಈಗ ರಿಲೀಸ್ಗೆ ರೆಡಿ ಆಗಿದೆಯಲ್ಲ, ಅಷ್ಟರಲ್ಲೇ ಇನ್ನೊಂದು ಪಿಕ್ಚರ್ ಪ್ರಾರಂಭ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ನನ್ನ ದುಡಿಮೆ ಎಲ್ಲ ಇಲ್ಲೇ ನಾನು ಖರ್ಚು ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರುವಂತಹ ನಿರ್ಮಾಪಕ. ಮತ್ತೆ ಒಂದು ಚಿತ್ರಕ್ಕೆ ಹಾಡು ಅದು ಹೇಗೆ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನೋ ಮಾತನ್ನ ಹಾಡಕ್ಲಿಕ್ಕಾದ್ರೆ ಎಲ್ಲ ಮುಂಚೆ ಎಲ್ಲ ಹಲವಾರು ಚಿತ್ರಗಳಲ್ಲೂ ಹಾಡುಗಳ ಯಶಸ್ಸು ಕಂಡ್ರೆ ಆ ಚಿತ್ರ ಕೂಡ ಹಾಗೇನೆ ಯಶಸ್ವಿ ಆಗುವಂತಹ ಸುಮಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಒಂದು ಹಾಡಂತೂ ನಮ್ಮ ಚೇತನ್ ಅವರು ಬರೆದಿರೋದು, ಅದಕ್ಕೆ ನಮ್ಮ ರಾಕೇಶ್ ಮತ್ತೆ ಹೀರೋಯಿನ್ ಎಲ್ಲರ ಅಭಿನಯನೂ ತುಂಬಾ ಮೇರು ಮಟ್ಟದಲ್ಲಿದೆ. ಅಂದ್ರೆ ಒಳ್ಳೆ ಸೀಸನ್ಡ್ ಆರ್ಟಿಸ್ಟ್ಗಳು, ತುಂಬಾ ಪ್ರಖ್ಯಾತ ಹೀರೋ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಸಾಂಗು, ಆ ಮಟ್ಟಕ್ಕಿದೆ. ಸೊ ಹಾಗಾಗಿ ಎಲ್ಲ ಒಳ್ಳೆ ಕಥೆ ಇದೆ. ಈ ಎಲ್ಲ ಪ್ಲಸ್ ಪಾಯಿಂಟ್ಸ್ ಇಂದ ಇವರಿಬ್ಬರ ಶ್ರಮಕ್ಕೆ ಆ ದೇವರು ಪ್ರತಿಫಲ ಕೊಡ್ಬೇಕು. ಜೊತೆಗೆ ಸಿನಿಮಾ ಗೆಲ್ಬೇಕು ಅಂದ್ರೆ ಮಾಧ್ಯಮದವರ ಸಹಕಾರ ಸಾಕಷ್ಟು ಇರಬೇಕು. ಸೊ ಹಾಗಾಗಿ ಇಷ್ಟು ಒಳ್ಳೆ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬಿ ತುಳುಕಲಿ, ನಿಮ್ಮ ಪ್ರೋತ್ಸಾಹ ಸದಾಕಾಲ ಇರ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಮೊದಲಿಗೆ ಧೀರ ಸಾಮ್ರಾಟ್ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣ ಟೈಟಲ್ ಲಾಂಚ್ ಆದಾಗಿಂದನೂ ಕೂಡ ಈ ಒಂದು ಚಿತ್ರತಂಡದ ಜೊತೆ ನಂದು ಒಂದು ಅದ್ಭುತವಾದಂಥ ಜರ್ನಿ ಇದೆ. ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು, ಸಿಕ್ಕಾಪಟ್ಟೆ ಪ್ಯಾಷನೇಟ್ ನಿರ್ಮಾಪಕರು ಅಂತ ನೆನ್ಬೋದು. ಯಾಕಂದ್ರೆ ಸಿನಿಮಾನ ಮಾಡ್ಬೇಕಾದ್ರೆ ಸಿನಿಮಾ ಪ್ರೀತಿಸೋದು ಬಹಳ ಮುಖ್ಯ ಆಗುತ್ತೆ. ಹೊಸ ಪ್ರತಿಭೆಗಳನ್ನ ನಂಬ್ಕೊಂಡು ಸಿನಿಮಾ ನಿರ್ಮಾಣ ಮಾಡೋ ಅಂಥದ್ದು ಅದಕ್ಕೆ ಒಂದು ಬೇರೆನೆ ಒಂದು ಗುಂಡಿಗೆ ಬೇಕು ಯಾವಾಗ್ಲೂ ಕೂಡ. ಆ ತರದ ಸಿನಿಮಾ ಪ್ರೀತಿಸೋ ಅಂತ ವ್ಯಕ್ತಿ. ಅಂಡ್ ಸಿನಿಮಾ ನಿರ್ದೇಶಕರು ಪವನ್ ಅವರು ಬಹಳಷ್ಟು ಜನ ಕನ್ಸು ಕಾಣ್ತಾರೆ, ಆದ್ರೆ ಅದನ್ನ ಅಚೀವ್ ಮಾಡೋ ಅಂಥದ್ದು, ಫುಲ್ಫಿಲ್ ಮಾಡೋ ಅಂಥದ್ದು ಬಹಳ ಕಮ್ಮಿ ಜನ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅವರೊಬ್ರು ಹ್ಯಾಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಆ ಸರ್ಪ್ರೈಸ್ ನಂಗೆ, ನಾನು ಗೊತ್ತೇ ಇರಲಿಲ್ಲ. ಅಂಡ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕಥೆ ಮಾಡಿ ಒಬ್ಬ ನಿರ್ಮಾಪಕರು ಒಪ್ಪಿಸಿ ಅದನ್ನ ತೆರೆ ಮೇಲೆ ತಗೊಂಡ್ಬರುವಂತದ್ದು ಒಂದು ದೊಡ್ಡ ಅಚೀವ್ಮೆಂಟ್. ಆ ನಿಟ್ಟಿನಲ್ಲಿ ನಿಮ್ಗೆ ಅಭಿನಂದನೆಗಳು ಮೊದಲನೇದಾಗಿ. ಅಂಡ್ ಎಲ್ಲ ಬಹಳಷ್ಟು ಕಲಾವಿದರು ಕಾಣ್ತಿದ್ದಾರೆ, ಬಹಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಅಂಡ್ ನಾನು ಕೂಡ ಹಾಡು ಬರ್ದಿದ್ದೀನಿ. ಅಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಸರ್ ಹೇಳ್ದಂಗೆ, ಪ್ರೊಡ್ಯೂಸರ್ ಹೇಳ್ದಂಗೆನೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು. ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಏನೋ ವಿಶೇಷವಾದಂತಹ ಕಥೆ ಇದೆ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ. ಅಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಒಂದು ಹಾರೈಕೆಗಳು, ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ. ಅಂಡ್ ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಎಲ್ಲಾ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ, ಥಿಯೇಟರ್ಗೆ ಜನಗಳು ಬರ್ತಿದ್ದಾರೆ, ಅದು ಬಹಳ ಖುಷಿ ಅನ್ಸುತ್ತೆ. ಇದೇ ತರ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಲಿ. ಅಂಡ್ ಫೆಬ್ರವರಿ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಅಂಡ್ ಸಾರಿ ಸ್ವಲ್ಪ ಡಿಲೇ ಆಯಿತು. ಪ್ರಜ್ವಲ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್, ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಹೇಳ್ತಾ ಐ ಮೀನ್ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್
ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅಂದ್ರೆ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದ್ದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ. ಸೊ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ, ಅದು ಖುಷಿ ಇದೆ ನಮ್ಗೆ. ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂದು ಸಿನಿಮಾ ಮಾಡಕ್ಕೆ ಎಷ್ಟು ಕಷ್ಟನೋ ಅದನ್ನ ಥಿಯೇಟರ್ಗೆ ತರೋದು ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬಹುದು. ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆಗಿರ್ಲಿ, ಪವನ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ. ಸೊ ನಾನು ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಈ ಸಿನಿಮಾ. ಆಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ, ಯಾಕಂದ್ರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡ್ಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡಿದ್ದೆ ಬೇರೆ ಕಾರಣಗಳಿಂದ. ಅಂಡ್ ಆ ಟೈಮ್ ಅಲ್ಲಿ ಮೇ ಬಿ ನನಗೆ ಅವಾಗ ಆಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರ್ಲಿಲ್ಲ. ಸಮ್ವೇರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರು ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ನಾನು ಬಿಡ್ಬೇಕು ಅಂತ ಡಿಸೈಡ್ ಮಾಡಿರೋ ಟೈಮ್ ಅಲ್ಲಿ ನನಗೆ ಧೀರಾ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು. ಅಲ್ಲಿಂದ ನಾನು ಒಂದು 7-8 ಸಿನಿಮಾಗಳನ್ನ ಸೈನ್ ಮಾಡಿ ಲಾಸ್ಟ್ ಇಯರ್ 2 ರಿಲೀಸಸ್ ಆಯ್ತು, ಐರಾವನ್ ಅಂಡ್ ಶುಗರ್ ಫ್ಯಾಕ್ಟ್ರಿ, ಅಂಡ್ ಈ ವರ್ಷ ಈ ಸಿನಿಮಾ. ಸೊ ಹಂಗಾಗಿ ಧೀರಾ ಸಾಮ್ರಾಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ. ಹಂಗಾಗಿ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿ ಇದ್ದೆ. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇರ್ತೀನಿ ಅಂತ. ಬಿಕಾಸ್ ಐ ಥಿಂಕ್ ಪ್ರತಿ ಒಂದು ಸಿನಿಮಾನು ಒಂದು ಆರ್ಟಿಸ್ಟ್ಗೆ ತುಂಬಾನೇ ಇಂಪಾರ್ಟೆಂಟ್, ಅಂಡ್ ಅದನ್ನ ನಾವು ಯಾವತ್ತೂ ಬಿಟ್ಕೊಳ್ಬಾರ್ದು, ಯಾವತ್ತೂ ಮರಿಬಾರ್ದು. ಹಾಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ, ನಮ್ಮ ಇಡೀ ಟೀಮ್ ಇದೆ. ತುಂಬಾ ಖುಷಿ ಆಯ್ತು ಎಲ್ಲರನ್ನ ಮತ್ತೆ ಸಿಗೋದಕ್ಕೆ. ಅಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಅಂಡ್ ಐ ಥಿಂಕ್ ಐ ಹವ್ ಸ್ಪೋಕನ್ ಇನಫ್. ಸರ್, ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚ್ ಅಲ್ಲೂ ನಾನು ಹೇಳಿದ್ದೆ, ಒಂದು ಸಿನ್ಸ್ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್, ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂತ ಪಾತ್ರ ಸರ್. ಇವಾಗ ನಾನು ಜಾಸ್ತಿ ಹೇಳಿದ್ರೆ ಮೇ ಬಿ ಅದು ಕನೆಕ್ಟ್ ಆಗ್ಬೋದು, ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಫೆಬ್ರವರಿ 16th ಸಿನಿಮಾ ರಿಲೀಸ್ ಆಗ್ತಿದೆ, ಬನ್ನಿ ಸಿನಿಮಾ ನೋಡಿ. ಬೆಳೆಯುವಂತ ಎಲ್ಲಾ ಕಲಾವಿದರಿಗೂ ನಿಮ್ ಸಪೋರ್ಟ್ ಬೇಕು, ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಬ್ಬರಿಗೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Thank you, ma'am.